ಬಂದ್ರ ಹಾಯ್ ವೆಲ್ಕಮ್ ಟು ವಿಜಲ್ ಅಗ್ಡಿ ಟು. ಇವತ್ತು ಬೆಳಿಗ್ಗೆ ಬೇಗ ಎದ್ದು ಕಡಕ್ ಚಾಯ್ ಕುಡಿದು ಫ್ರೆಶ್ ಅಪ್ ಆಗಿ ಕಾಲೇಜಿಗೆ ನಿಂತಿದ್ದೆ. ನಮ್ಮ ಟಿಫನಿಗೆ ಕರೆದು ಟಿಫನ್ ಮಾಡ್ಕೊಂಡು ಆಟೋ ಸ್ಟೇಷನ್ ಬಂದು ನೋಡಿದ್ರೆ ಒಂದು ಆಟೋ ಇರಲಿಲ್ಲ. ನಮ್ಮ ಮಾವ ಬಂದ, ಬೈಕ್ ತೊಗೊಂಬಂದ. ಬೈಕಲ್ಲಿ ಇಬ್ಬರು ಜೊತೆಗೆ ಬಂದ್ವಿ. ಬರ್ತಾ ನಮ್ಮೂರು ನೇಚರ್ ನೋಡ್ಕೊಂಡ್ಬಂದು ತುಂಬ ಚೆನ್ನಾಗಿ ಕಾಣ್ತಿದ್ದು. ಜೋಳೂರಿಗೆ ಬಂದು ನೋಡಿದ್ರೆ ಕೆಂಪು ಬಸ್ ನಿಂತಿತ್ತು. ಫುಲ್ಲಾಗಿದೆ ಅಂದ್ಕೊಂಡೆ, ಒಳಗೆ ಬಂದು ನೋಡಿದ್ರೆ ಫುಲ್ ಖಾಲಿ ಇತ್ತು. ಅಷ್ಟರಲ್ಲಿ ನನ್ನ ಫ್ರೆಂಡಿಗೆ ಫೋನ್ ಮಾಡಿದೆ, ನನ್ನ ಫ್ರೆಂಡು ಬಂದ, ಇಬ್ಬರು ಜೊತೆಗೆ ಬಂದ್ವಿ. ಇವತ್ತು ಕ್ಲಾಸಿಗೆ ಬೇಗ ಹೋಗ್ಬೇಕಿತ್ತು. ಸಿಟಿ ಬಸ್ಸಿಗೆ ವೆಯ್ಟ್ ಮಾಡ್ತಿದ್ವಿ. ಬಸ್ ಬಂತು, ಫುಲ್ಲಾಗಿತ್ತು. ಇನ್ನೇನು ಮಾಡ್ತೀನಿ ಅದರಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಹೋದ್ವಿ ಕಾಲೇಜಿಗೆ. ಇವತ್ತು ಬೇಗ ಕಾಲೇಜಿಗೆ ಬಂದ್ವಿ ಕ್ಲಾಸ್ ಇದೆ ಅಂತ. ಇವತ್ತು ಯಾವ ಕ್ಲಾಸ್ ಇರಲಿಲ್ಲ. ನನ್ನ ಫ್ರೆಂಡ್ಸ್ ಸಿಕ್ಕಿದ್ದ, ಅವ್ನು ವಿಡಿಯೋ ತೆಗಿತಿದ್ದೆ, ಅವ್ನು ತುಂಬ ನಾಚ್ಕೊತಿದ್ದ ಇನ್ನೇನು ಅಂತ. ನನ್ನ ಫ್ರೆಂಡ್ಸು ಏನೋ ಬೆಂಚ್ ಮೇಲೆ ಬರೀತಿದ್ರು, ಏನಂತ ನೋಡೋಕೆ ಹೋದರೆ ನಮ್ಮ ಗ್ರೂಪ್ ನೇಮ್ಸ್ ವಿನಿ ಕೊಡೆ ಪ್ರಾಬ್ಲಮ್ ಆಯಿತು, ರೆಡಿ ಮಾಡ್ತಿದ್ದ. ಬಟ್ ಅವನದಲ್ಲ, ಅದು ಬೇರೆದು. ಆದರೂ ಸಕ್ಸಸ್ಫುಲ್ಲಾಗಿ ರೆಡಿ ಮಾಡ್ದ. ಇವತ್ತು ಖುಷಿನೂ ದುಃಖನೂ ಹಂಚ್ಕೊಳ್ತಾ ನಾವು ಫ್ರೆಂಡ್ ಜೊತೆ ಸ್ವಲ್ಪ ತರಟೆ ಹೊಡೆದೆ. ಇನ್ನೇನು ಮುಗಿಸ್ಕೊಂಡು ಕಾಲೇಜ್ ಹೊರಗಡೆ ಬಂದ್ವಿ. ಎಲ್ಲರೂ ತುಂಬ ಹಸ್ವಾಗಿತ್ತು. ಬಂಡೆ ಹೋಟ್ಲಿಗೆ ಬಂದ್ವಿ. ಎಗ್ ರೈಸ್ ತಂದು ಊಟ ಮಾಡಿದ್ವಿ. ಇಲ್ಲಿ ತುಂಬ ಟೇಸ್ಟಿ ಇತ್ತು. ಈ ಟೇಸ್ಟ್ ಎಲ್ಲೂ ಸಿಕ್ಕಿಲ್ಲ ನಮಗೆ. ಇಲ್ಲಿ ಯಾರು ಊಟ ಮಾಡಿದ್ರೆ ಕಮೆಂಟ್ ಮಾಡಿ. ಜಗಳೂರಿಂದ ನಮ್ಮೂರಿಗೆ ಅದೇ ಕೆಂಪಸ್ಸಲ್ಲಿ ಬಂದು ಫೀಲ್ಡಲ್ಲಿ ಕ್ರಿಕೆಟ್ ಆಡೋಣ ಅಂತ ಹೋದೆ. ಬಟ್ ಯಾರೂ ಇರಲಿಲ್ಲ. ಇನ್ನೇನು ಮಾಡೋಣ ಅಂತ ಫಿಲಮ್ ನೋಡೋಣ ಅಂತ ಕೂತ್ಕೊಂಡೆ. ಒಡೆಲ 2 ಮೂವಿ ತುಂಬ ಚೆನ್ನಾಗಿದೆ. ನನಗಂತೂ ತುಂಬ ಇಷ್ಟ ಆಯಿತು. ನೀವು ನೋಡಿ. ಸ್ವಲ್ಪ ಅಸೈನ್ಮೆಂಟ್ ಇತ್ತು, ಬರೆಯೋದು ಮುಗಿಸಿದೆ. ಈ ದಿನದಿಷ್ಟೇ, ನಾಳೆ ಸಿಗೋಣ.